ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನೀವು ನೋಡ್ತಿದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ PS All Pets. ನೀವೇನಾದರೂ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಅಲ್ಲೇ ಕಾಣಿಸ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಯಾವುದೇ ವೀಡಿಯೋ ಹಾಕೋದು ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವೀಡಿಯೋ ಟಾಪಿಕ್ಕು ನಿಮಗೆಲ್ರಿಗೂ ಗೊತ್ತು. ವಿಂಟರ್ ಸೀಸನ್ನಲ್ಲಿ ಪಾರಿವಾಳ ಕುಗುರ್ತಾ ಕೂತಿದೆ ಅಂದರೆ ಅದಕ್ಕೆ ಗ್ಯಾರಂಟಿ ಸುಕ್ಕ ಅಟ್ಯಾಕ್ ಆಗಿದೆ ಅಂತ. ಈ ಸುಕ್ಕ ಕಾಯಿಲೆಗೆ ಸಿಮ್ಟಮ್ಸ್ ಏನಂದರೆ ಫ್ರೆಂಡ್ಸ್, ನಿಮ್ಮ ಪಾರಿವಾಳನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಚೇಂಜ್ ಮಾಡ್ತೀರಾ. ಆವಾಗ ಅದಕ್ಕೆ ಜಾಗ ಚೇಂಜಾಗಿ ಫುಡ್ಡೆಲ್ಲ ಬೇರೆ ಬೇರೆ ಟೈಮಿಗಾಗಿ ಫುಡ್ಡೆಲ್ಲ ತಿಂದೆ ಈ ಕಾಯಿಲೆ ಬರುತ್ತೆ ಫ್ರೆಂಡ್ಸ್. ಸೊ ಇಲ್ಲಿ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಈ ಪಾರಿವಾಳಕ್ಕೂ ಕಾಯಿಲೆ ಬಂದಿದೆ. ಒಂದು 4-5 ದಿವಸ ಆಯಿತು ಇದಕ್ಕೆ ಕೂಡ ಕಾಯಿಲೆ ಬಂದಿದೆ. ಸೊ ಇದು ಹೇಗೆ ಐಡೆಂಟಿಫೈ ಮಾಡೋದಂದರೆ ಫ್ರೆಂಡ್ಸ್, ನೋಡಿ ಈಗ ಹಿಡಿದು ತೋರಿಸ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದ್ರ ಮೂಳೆ ಅಡಿಗಡೆ ಫುಲ್ ಬಿಟ್ಟೋಗಿರುತ್ತೆ, ಅಂದರೆ ಚೂಪಾಗಿರುತ್ತೆ. ಈ ರೀತಿಯಾಗಿ ನೋಡಿ, ಈ ರೀತಿ ಚೂಪಾಗಿರುತ್ತೆ. ಸೊ ಇದರಿಂದ ನೀವು ಪಾರಿವಾಳಕ್ಕೆ ಸುಕ್ಕ ಬಂದಿದೆ ಅಂತ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಫ್ರೆಂಡ್ಸ್. ಸೊ ಇದಕ್ಕೆ ಮೆಡಿಸನ್ ಏನಂತ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಫ್ರೆಂಡ್ಸ್. ಅದೇನೆಂದರೆ, ನೀವು ಈ ಮೆಡಿಸನ್ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲಿ, ಅಂದರೆ ಪೆಟ್ ಸ್ಟೋರೇ ಅಲ್ವಾ ಅಥವಾ ವೆಟರ್ನರಿ ಆಸ್ಪತ್ರೆನೇ ಅಲ್ಲ, ಮಾಮೂಲಿ ಫಾರ್ಮಸಿ ಮೆಡಿಕಲ್ಗಳಲ್ಲೂ ಈ ಮೆಡಿಸನ್ ಸಿಗುತ್ತೆ ಫ್ರೆಂಡ್ಸ್. ಸೊ ಅದು ಯಾವ ಮೆಡಿಸನ್ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಮತ್ತು ಅದನ್ನು ಹೇಗೆ ಯೂಸ್ ಮಾಡಬೇಕಂತ ನಾನು ಇದನ್ನು ತೋರಿಸ್ತೀನಿ. ಅದಕ್ಕಿಂತ ಮೊದಲು ಫ್ರೆಂಡ್ಸ್, ಈ ರೀತಿ ಏನಾದ್ರು ಕಾಯಿಲೆ ಅಟ್ಯಾಕ್ ಆಗಿದ್ದರೆ ಫ್ರೆಂಡ್ಸ್, ದಯವಿಟ್ಟು ನಿಮ್ಮ ಪಾರಿವಾಳನ ಬೇರೆ ಪಾರಿವಾಳದ ಜೊತೆ ಬಿಡಬೇಡಿ. ಇದು ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದರಿಂದ ಅದನ್ನು ಒಂದನ್ನೇ ಸಿಂಗಲ್ಲಾಗಿ ಬಿಡೋದು ತುಂಬ ಒಳ್ಳೆಯದು. ಸೊ ಮೆಡಿಸನ್ ಏನಂದರೆ ಫ್ರೆಂಡ್ಸ್, ನಾನೀಗ ತೋರಿಸ್ತೀನಿ ನೋಡಿ. ಸೊ ಇದೊಂದು ಟಾನಿಕ್ ಫ್ರೆಂಡ್ಸ್, ಇಲ್ಲಿ ನೋಡಿ ಫ್ರೆಂಡ್ಸ್, ಇದೊಂದು ಟಾನಿಕ್ಕು ಮತ್ತು ಇದೊಂದು ಮಾತ್ರೆ, ಎರಡೇ ಮೆಡಿಸನ್ ಫ್ರೆಂಡ್ಸ್. ಇದು ಆಲ್ಬೆಂಡಜೋಲು ಓರಲ್ ಸಸ್ಪೆನ್ಷನ್ IP ಅಂತ ಟಾನಿಕ್ ಹೆಸರು. ಮೆಡಿಕಲ್ ಶಾಪಲ್ಲಿ ನೀವು ಹೊಟ್ಟೆ ಒಳದ ಟಾನಿಕ್ ಕೊಡಿ ಅಂದರೆ ಕೊಡ್ತಾರೆ. ಆ್ಯಂಡ್ ಇದೊಂದು ಸಿಪ್ಲಾಕ್ಸ್ 500 ಅದು ಬೇಕಿತ್ತು ಫ್ರೆಂಡ್ಸ್, ಬಟ್ ಮೆಡಿಕಲಲ್ಲಿ ಅದು ಸಿಕ್ಕಿಲ್ಲ. ಅದೇ ಥರದ್ದು ಬೇರೆ ಸಿಪ್ಲೋಫ್ಲೋರೋಕ್ಸಿನ್ ಅಂತ ಒಂದು ಮೆಡಿಸನ್ ನಾನು ತಂದಿದ್ದೀನಿ. ಸೊ ಇವೆರಡು ಮೆಡಿಸನ್ನ ನೀವು ಯೂಸ್ ಮಾಡಬೇಕು ಫ್ರೆಂಡ್ಸ್. ಅದನ್ನು ಹೇಗೆ ಯೂಸ್ ಮಾಡೋದಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ಈ ಮೆಡಿಸನ್ ಇದೆಯಲ್ಲ ಫ್ರೆಂಡ್ಸ್, ಈ ಮಾತ್ರೆ, ಇದನ್ನು ದಿನಕ್ಕೆ 1/4 ಮಾತ್ರೆ, ಒಂದು ಪಾರಿವಾಳಕ್ಕೆ ದಿನಕ್ಕೆ 1/4 ಮಾತ್ರೆ ತಿನ್ನಿಸ್ಬೇಕು. ಮತ್ತು ಈ ಟಾನಿಕನ್ನು ಒಂದು 2 to 3 ಡ್ರಾಪ್ಸ್ ನೀರಲ್ಲಿ ಮಿಕ್ಸ್ ಮಾಡಿ ಒಂದು ಪಾರಿವಾಳಕ್ಕೆ ತಿನ್ನಿಸ್ಬೇಕು ಫ್ರೆಂಡ್ಸ್. ಅದು ಹೇಗಂತ ನಾನೀಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ರೀತಿ ಬಾಕ್ಸ್ನಿಂದ ಓಪನ್ ಮಾಡಿ ಟಾನಿಕ್ ಬಾಟ್ಲಿ ಕ್ಯಾಪ್ನಲ್ಲಿ ಸುಮಾರು 1-2 ಡ್ರಾಪ್ನಷ್ಟು ಹನಿನ ಅದರಲ್ಲಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಇಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ನಾನು ಆವಾಗಲೇ ಹೇಳಿದ್ನಲ್ಲ ಫ್ರೆಂಡ್ಸ್, ವಿಂಟರ್ ಸೀಸನ್ನಲ್ಲಾದರೆ ಸುಕ್ಕ ಅಟ್ಯಾಕ್ ಆಗಿದೆ ಅಂತ. ಅದೇ ಸಮ್ಮರ್ ಸೀಸನ್ನಲ್ಲಾದರೆ ಗ್ಯಾರಂಟಿ ನೆಕ್ ಟ್ವಿಸ್ಟರ್ ಅಟ್ಯಾಕ್ ಆಗಿದೆ ಅಂತ. ನೆಕ್ ಟ್ವಿಸ್ಟರ್ ಬಂದರೆ ನಾನು ಹೇಗೆ ಕ್ಯೂರ್ ಮಾಡಬೇಕಂತ ಒಂದು ವೀಡಿಯೋ ಮಾಡಿದ್ದೀನಿ, ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಬೇಕಾದ್ರೆ ನೋಡಿ. ಅದನ್ನು ತಗೊಂಡು ನಂತರ ನಿಮ್ಮ ಪಾರಿವಾಳನ ಹಿಡ್ಕೊಂಡು ಬಾಯಿನ ಅಗಲ ಮಾಡಿ ಅದಕ್ಕೆ ತಿನ್ನಿಸ್ಬೇಕು ಫ್ರೆಂಡ್ಸ್. ಸೊ ಅವಾಗೆ ತಿನ್ನೋದಿಲ್ಲ, ನೀರಲ್ಲಿ ಅಥವಾ ಫುಡ್ಡಲ್ಲಿ ಮಿಕ್ಸ್ ಮಾಡಿದರೆ. ಇದನ್ನು ಮಾತ್ರ ನೀವು ಡೈರೆಕ್ಟಾಗೆ ಅವಕ್ಕೆ ಫೀಡ್ ಮಾಡಬೇಕು ಫ್ರೆಂಡ್ಸ್. ಇದನ್ನು ಯಾವಾಗ ಫೀಡ್ ಮಾಡಬೇಕಂದ್ರೆ, ನೀವು ಬೆಳಗ್ಗೆ ಹೊತ್ತಿಗೆ ಅಥವಾ ಸಂಜೆ ಹೊತ್ತಿಗೆ ಅವಕ್ಕೆ ಕಡಲೆಕಾಳು ಅಥವಾ ಏನಾದ್ರು ಫುಡ್ಡನ್ನು ಕೊಡ್ತಿರ್ತೀರಲ್ಲ, ಆ ಟೈಮಿಗೆ ಇದನ್ನು ಫೀಡ್ ಮಾಡಬೇಕು. ನಾವು ಹೇಗೆ ಊಟ ಮಾಡ್ಕೊಂಡು ಮಾತ್ರ ತಗೊತೀವೋ ಅವಕ್ಕೂ ಹಾಗೆ ಫ್ರೆಂಡ್ಸ್. ಅವಕ್ಕೆ ಫುಡ್ಡನ್ನು ಹಾಕಾದ್ಮೇಲೆ ಈ ರೀತಿ ಮೆಡಿಸನ್ನ ಫೀಡ್ ಮಾಡಬೇಕು ಫ್ರೆಂಡ್ಸ್. ಸೊ ಈ ರೀತಿ ಸಿರಿಂಜ್ನಲ್ಲಿ ಫೀಡ್ ಮಾಡಿ, ನಂತರ ಫೀಡ್ ಆದಮೇಲೆ ಫ್ರೆಂಡ್ಸ್ ಒಂದು ಸಿರಿಂಜ್ ಫುಲ್ ನೀರು ಕುಡಿಸ್ಬೇಡಿ. ಫುಲ್ ಮಾತ್ರೆ ಎಲ್ಲ ಹಾಕಿರ್ತೀವಲ್ಲ, ಸೊ ಅದರಿಂದ ನೀರನ್ನು ಕುಡಿಸ್ಬೇಡಿ. ಇದನ್ನು ದಿನಕ್ಕೆ 1 ಟೈಮ್ ಮಾಡಿದ್ರೆ ಸಾಕು ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡಬೇಕು. ಸೊ ಅದಾಗೆ ಈಗ ಸ್ವಲ್ಪ ಆ್ಯಕ್ಟಿವ್ ಇದೆ ಫ್ರೆಂಡ್ಸ್. ಒಂದು 3-4 ದಿವಸದಿಂದ ಫುಲ್ಲು ಸಾಯೋ ರೀತಿ ಆಗಿತ್ತು, ಈಗ ಫುಲ್ ರೆಡಿಯಾಗಿದೆ ಫ್ರೆಂಡ್ಸ್. ಸೊ ನೀವು ನೋಡ್ಬೋದು, ಎಲ್ಲ ಕುಡಿಸಿದ್ದೀನಿ. ಸೊ ಈ ಟೈಮಲ್ಲಿ ಅವು ಜಾಸ್ತಿ ತಿನ್ನೋದಿಲ್ಲ ಫ್ರೆಂಡ್ಸ್. ಸೊ ನೀವಾಗೆ ಹಿಡಿದು ಫೀಡ್ ಮಾಡಿದ್ರೆ ಅವು ಚೆನ್ನಾಗಾಗುತ್ತೆ. ಆ್ಯಂಡ್ ಆ ಮೂಳೆ ಎಲ್ಲ ಬಿಟ್ಟೋಗಿರೋದು ಸರಿಯಾಗುತ್ತೆ. ಈ ಪಾರಿವಾಳ ನೋಡಿ ಫ್ರೆಂಡ್ಸ್, ಎಷ್ಟು ಚಿಕ್ಕದಾಗಿದೆ. ಇದಕ್ಕೆ ನೀವೇ ಚೆನ್ನಾಗಿ ಕಡಲೆಕಾಳು ಅಥವಾ ಗೋಧಿ ಏನಾದ್ರು ಚೆನ್ನಾಗಿ ಫೀಡ್ ಮಾಡಿದ್ರೆ ತುಂಬ ದೊಡ್ಡಕ್ಕಾಗುತ್ತೆ ಆ್ಯಂಡ್ ಬೆಳವಣಿಗೆ ಆಗುತ್ತೆ, ಗ್ರೋತ್ ಕೂಡ ಆಗುತ್ತೆ. ಈ ಮೆಡಿಸನ್ನಿಂದ ಫ್ರೆಂಡ್ಸ್ 100% ನಾನು ಗ್ಯಾರಂಟಿ ಕೊಡ್ತೀನಿ, ಈ ಸುಕ್ಕ ಕಾಯಿಲೆ ಗ್ಯಾರಂಟಿ ಹೋಗೇ ಹೋಗುತ್ತೆ ಫ್ರೆಂಡ್ಸ್. ಸೊ
ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಾದ್ರು ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.